ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಬಲಿಯಾದಂತಹ ಪ್ರಕರಣ ಸಂಬಂಧ ಸತೀಶ್ ರೆಡ್ಡಿಯ ಆಪ್ತರನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದಂತಹ ಪ್ರಕರಣ ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹೇಂದ್ರ ಸಿಂಗ್, ಬಲ್ಜಿತ್ ಸಿಂಗ್, ಗುರುಚರಣ್ ಸಿಂಗ್ ವಶಕ್ಕೆ ಪಡೆಯಲಾಗಿದ್ದು, ಜನವರಿ 1ನೇ ತಾರೀಕು ಜನಾರ್ದನ ರೆಡ್ಡಿ ಮನೆ ಮುಂಭಾಗ ನಿಂತು ಫೈರ್ ಮಾಡಿದಂತಹ ಪ್ರಕರಣ. ಗನ್ಮ್ಯಾನ್ಗಳು ಈಗ ವಶಕ್ಕೆ. ರೆಡ್ಡಿ ನಿವಾಸದತ್ತ ಫೈರಿಂಗ್ ಮಾಡಿದಂತಹ 3ರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಪಂಜಾಬ್ ಮೂಲದ 3 ಖಾಸಗಿ ಗನ್ಮ್ಯಾನ್ಗಳಾಗಿದ್ದಾರೆ. 3 ಗನ್ಮ್ಯಾನ್ಗಳಿಗೆ ಬಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿದೆ. ಒಟ್ಟು 4 ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರ ಜೊತೆಗೆ, ಅದರಲ್ಲೂ ಕೂಡ ಖಾಸಗಿ ಗನ್ಮ್ಯಾನ್ಗಳಿದ್ರು. ಅವರು ಪಂಜಾಬ್ ಮೂಲದವರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗ ಸದ್ಯ ಆ ಪೈಕಿ 3 ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮುಂದುವರೆದಂತೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕೆಲವೊಂದು ದೃಶ್ಯಗಳನ್ನ ಆಧರಿಸಿ ಮತ್ತು ಈಗ ಮೃತಪಟ್ಟಿರ್ತಕ್ಕಂತಹ ರಾಜಶೇಖರ್ನ ದೇಹಕ್ಕೆ ಹೊಕ್ಕಿದಂತಹ ಗುಂಡು ಕೂಡ ಈ ಖಾಸಗಿ ಗನ್ಮ್ಯಾನ್ಗಳ ಬಳಿ ಇರ್ತಕ್ಕಂತಹ ಗನ್ನಿನಲ್ಲಿದ್ದಂತಹ ಗುಂಡಿಗೆ ಮ್ಯಾಚ್ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ. ಸೊ ಈಗ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾ ಇದ್ದಾರೆ ಅಂದರೆ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಜನವರಿ 1ನೇ ತಾರೀಕು ಜನಾರ್ದನ ರೆಡ್ಡಿ ಮನೆ ಮುಂಭಾಗ ನಿಂತು ಗಲಾಟೆ ಎಬ್ಬಿಸಿದಂತಹ ಪ್ರಕರಣ, ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ವಿಜುವಲ್ ಕೂಡ ಲಭ್ಯವಾಗಿತ್ತು. ಫೈರಿಂಗ್ ಮಾಡಿದಂತಹ ಓರ್ವನ ಒಂದು ಚಿತ್ರಣ ಅದರಲ್ಲಿ ಸರಿಯಾಗಿತ್ತು. ಸದ್ಯ ವಶಕ್ಕೆ ಪಡೆದು ವಿಚಾರಣೆ ಆಗ್ತಾ ಇದೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ರು ರಾಜಶೇಖರ್. ವಿಡಿಯೋ ಆಧರಿಸಿ 10ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. 7 ಜನರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ ಪೊಲೀಸರು. ಗಲಭೆ ದಿನ ಸ್ಥಳದಲ್ಲಿದ್ದಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಎರಡೂ ಕಡೆಯವರು ಕೂಡ ಇದ್ದಾರೆ. ಎರಡೂ ಕಡೆಯವರನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂತಹ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಈ ಪ್ರಕರಣದಲ್ಲಿ ಯಾರ ತಪ್ಪು ಇದೆ ಅನ್ನೋದು ಈ ಮೂಲಕವಾಗಿ ಪತ್ತೆ ಹಚ್ಚೋದು ಮತ್ತು ವಿಡಿಯೋಗಳನ್ನು ಆಧರಿಸಿ ಅವರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿಯವರೆಗೂ ಯಾರನ್ನೂ ಕೂಡ ವಶಕ್ಕೆ ಪಡೆದಿರಲಿಲ್ಲ. ಕೇವಲ ಗನ್ಗಳನ್ನು ಮಾತ್ರ ಸೀಸ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ ವಿಡಿಯೋ ಆಧಾರದ ಮೇಲೆ ಒಬ್ಬೊಬ್ಬರನ್ನೇ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಕೆಲವರನ್ನ ವಿಚಾರಣೆ ನಂತರ ಬಿಟ್ಟು ಕಳಿಸುವಂತಹ ಕೆಲಸವೂ ಕೂಡ ಆಗಿದೆ. ಈ ವಿಚಾರಣೆ ಹಂತದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಎರಡೂ ಕಡೆಯ ಕಾರ್ಯಕರ್ತರಿದ್ದು ಗಲಾಟೆಗೆ ಇವರುಗಳು ಕೂಡ ಪ್ರೇರೇಪಣೆಯನ್ನು ಕೊಟ್ಟಿದ್ದು, ಕಲ್ಲು ತೂರಾಟ, ಬಡಿಗೆಯಲ್ಲಿ ಬಡಿದಾಟಕ್ಕೂ ಕೂಡ ಕಾರಣಕರ್ತರಾಗಿದ್ರು. ಅದರ ಆಧಾರದ ಮೇಲೆ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ಪೈಕಿ 7 ಮಂದಿಯ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಅದನ್ನ ಅಧಿಕೃತಗೊಳಿಸಿದ ನಂತರದಲ್ಲಿ ಅವರ ಬಂಧನ ಅಧಿಕೃತವಾಗುತ್ತೆ. ಸದ್ಯ ರಾಜಶೇಖರ್ ಮೃತದೇಹಕ್ಕೆ ಹೊಕ್ಕಿದಂತಹ ಗುಂಡು ಯಾರ ಗನ್ನಲ್ಲಿ ಇದ್ದಂತಹ ಗುಂಡು ಅನ್ನುವಂತಹ ಪ್ರಶ್ನೆ ಇತ್ತು. ಅದಕ್ಕೆ ಬಹುತೇಕ ಉತ್ತರ ಸಿಕ್ಕಿದೆ. ಆದರೆ FSL ರಿಪೋರ್ಟ್ ಹೊರಗೆ ಬರಬೇಕಷ್ಟೇ, ಅದು ಅಧಿಕೃತವಾಗಿ.